ಬಿಗ್ ಬಾಸ್ ಸೀಸನ್ 13ಗೆ ಯಾರ್ಯಾರೆಲ್ಲ ಬರ್ಬೋದು ಅಂತ ಕೆಲವೊಂದು ಮಾಹಿತಿಗಳು ನಾನು ಕೊಟ್ಟಿದ್ದೆ. ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗಡೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ. ಸೀಸನ್ 13ಗೆ ಇವ್ರು ಹೇಳಿರೋ ಪ್ರಕಾರ ಕಾಮನ್ ಪೀಪಲ್ ಬರ್ತಾರೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಆಡಿಷನ್ ಎಲ್ಲ ನಡೀತಾ ಇದೆ. ತುಂಬ ಜನ ವಿಡಿಯೋ ಎಲ್ಲ ಮಾಡಿ ಕಳಿಸ್ತಾ ಇದ್ದಾರೆ. ಆದರೆ 18 ಜನ ಕಂಟೆಸ್ಟೆಂಟು ಆ ಮನೇಲಿ ಇರ್ತಾರೆ. ಕಾಮನ್ ಪೀಪಲ್ನ ಒಂದು 9 ಜನನ ಸೆಲೆಕ್ಟ್ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಮಾಡಿದ್ರು ಮಾಡ್ಬೋದೇನೋ, ಕಾದು ನೋಡೋಣ. ಯಾಕಂದ್ರೆ ಇವ್ರ ಜೊತೆ ಸೆಲೆಬ್ರಿಟಿಗಳು ಕಾಣಿಸ್ಕೊಳ್ತಾರೆ. ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವೊಂದು ಸ್ಪರ್ಧಿಗಳ ಲಿಸ್ಟ್ ಬಂದಿದೆ. ಇವ್ರು ಈ ಸತಿ ಬಿಗ್ ಬಾಸ್ಗೆ ಬರೋದು ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ. ಆ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತೀನಿ. ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋ ಸ್ಪರ್ಧಿ ಯಾರು ಅಂದರೆ ಸುಷ್ಮಾ ರಾವ್. ಇವರು ಬಿಗ್ ಬಾಸ್ ಮನೆಯೊಳಗೆ ಬರೋದು 99% ಗ್ಯಾರಂಟಿ ಆಗಿದೆ. ಇವರಿಗಾಗಲೇ ಕ್ವಾಟ್ಲೆ ಕಿಚನ್ನು ಅದರಲ್ಲಿ ಆಂಕರಿಂಗ್ ಆಗಿ ನಡೆಸ್ಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮನು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಅದು ಮುಗ್ದಿದ್ದಾದ್ಮೇಲೆ ಸುಷ್ಮಾ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಮಾಹಿತಿ ಬಂದಿದೆ. ಮತ್ತೆ ಈ ಪಟ್ಟಿಯಲ್ಲಿರೋ 2ನೇ ಹೆಸರು ಈಗಾಗಲೇ ಗಿಚ್ಚಗಿಲಿಗಿಲಿ, ಕಾಮಿಡಿ ಕಿಲಾಡಿಗಳು, ಈ ತರ ಇನ್ನ ಹಲವಾರು ರಿಯಾಲಿಟಿ ಶೋಗಳಲ್ಲಿ ರಾಘು ಅವರು ಕಾಣಿಸ್ಕೊಂಡಿದ್ರು. ಅವರು ಈಗಾಗಲೇ ತುಂಬಾ ಜನ ಮನಸ್ಸಿಗೆ ಹತ್ರ ಆಗಿದ್ದಾರೆ. ಜನಗಳಿಗೆ ತುಂಬಾನೇ ಮನರಂಜನೆ ಕೂಡ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಅವರು ಯೂಟ್ಯೂಬ್ ಚಾನಲ್ ಮಾಡಿ ವಿಭಿನ್ನವಾಗಿ ಅಡುಗೆಗಳೆಲ್ಲ ಮಾಡಿ ಅದ್ರ ಮುಖಾಂತರ ಜನಗಳನ್ನೆಲ್ಲ ರಂಜಿಸ್ತಾ ಇದ್ದಾರೆ. ಈಗ ಇವರು ಬಿಗ್ ಬಾಸ್ ಮನೆಯೊಳಗಡೆ ಕಾಣಿಸ್ಕೊಳ್ತಾರೆ ಅಂತ ಮಾಹಿತಿ ಬಂದಿದೆ. ಇವ್ರದ್ದು 90% ಕನ್ಫರ್ಮ್ ಆಗಿದೆ. ಈ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಇವ್ರು ಈಗಾಗಲೇ ಯೂಟ್ಯೂಬ್ ಚಾನಲ್ ಇಂದ ತುಂಬಾನೇ ಫೇಮಸ್ ಆಗಿದ್ರು. ಮತ್ತೆ ಬೃಂದಾವನ ಅನ್ನೋ ಸೀರಿಯಲ್ ಮುಖಾಂತರ ಜನಗಳ ಮನಸ್ಸಿಗೆ ಹತ್ರ ಆಗಿದ್ರು. ವರುಣ್ ಆರಾಧ್ಯ ಅವರು. ಇವರು ಈ ಸತಿ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ. ಇವರು ಈ ಸತಿ ಬಿಗ್ ಬಾಸ್ಗೆ ಬರೋದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಈ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ಬಾಳು ಬೆಳಗುಂದಿ ಇವ್ರ ಹೆಸರಿದೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಎಲ್ಲಾ ಸೀಸನಲ್ಲೂ ಯಾರನ್ನಾರು ಸಿಂಗರ್ನ ಕರೆಸ್ಕೊಳ್ತಾರೆ. ಸೀಸನ್ 12 ಅಲ್ಲಿ ನೋಡಿದ್ವಿ, ಮಾಳು ಅವ್ರು ಬಂದಿದ್ರು. ಆದ್ರೆ ಇವರು ಯಾವ್ದಾದ್ರು ಸಿನಿಮಾ ಹಾಡುಗಳಿಗೆ ಇವ್ರದೇ ಒಂದು ಸಾಹಿತ್ಯ ಬರ್ಕೊಂಡು ಆಡ್ತಿದ್ರು. ಯಾವುದು ಅಷ್ಟು ಫೇಮಸ್ಸು ಆಗಲಿಲ್ಲ, ಜನಗಳಿಗೆ ಇಷ್ಟನೂ ಆಗಲಿಲ್ಲ. ಆದರೆ ಸೀಸನ್ 12 ಅಲ್ಲಿ ಗಿಲ್ಲಿ ಅವರು ಆಡಿದ ಹಾಡುಗಳು ತುಂಬಾನೇ ಫೇಮಸ್ ಆಯಿತು. ಬಾಳು ಬೆಳಗುಂದಿನು ಮಾಳು ಅವ್ರ ಥರ ಯೂಟ್ಯೂಬರ್ ಮತ್ತೆ ಆ ಊರ ಕಡೆಯವರೇ. ಇವ್ರು ಈ ಸತಿ ಬಿಗ್ ಬಾಸ್ಗೆ ಬಂದರೆ ಜನಗಳಿಗೆ ಇಷ್ಟ ಆಗ್ತಾರ, ಜನಗಳನ್ನ ರಂಜಿಸ್ತಾರ, ಕಾದು ನೋಡೋಣ. ಇನ್ನು 5ನೇ ಸ್ಥಾನದಲ್ಲಿ ಯಾವ ಹೆಸರು ಕೇಳಿ ಬರ್ತಿದೆ ಅಂದರೆ ಮಹಾನಟಿ ಸೀಸನ್ 1 ಅಲ್ಲಿ ವಿನ್ನರ್ ಆದ ಪ್ರಿಯಾಂಕಾ. ಇವರು ಒಂದು ಸಿನಿಮಾ ಕೂಡ ಮಾಡಿದ್ರು. ಇವರು ಈ ಸತಿ ಬಿಗ್ ಬಾಸ್ ಮನೆಯೊಳಗಡೆ ಬರ್ತಾರೆ ಅಂತ ಕೇಳಿ ಬರ್ತಿದೆ. ಇವ್ರ ಹೆಸರು ತುಂಬಾನೇ ಓಡಾಡ್ತಾ ಇದೆ. ಮತ್ತೆ ಈ ಪಟ್ಟಿಯಲ್ಲಿ ಇರೋ ಮತ್ತೊಂದು ಸ್ಪರ್ಧಿ 6ನೇ ಸ್ಥಾನದಲ್ಲಿ ಯಾರ ಹೆಸರಿದೆ ಅಂದರೆ ಹುಲಿ ಕಾರ್ತಿಕ್. ಇವ್ರನ್ನ ಗಿಚ್ಚಗಿಲಿಗಿಲಿ, ಕಾಮಿಡಿ ಕಿಲಾಡಿಗಳು, ಅದೇ ಥರ ಇನ್ನ ತುಂಬ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೊಂಡಿದ್ರು. ಮತ್ತೆ ಸಿನಿಮಾಗಳಲ್ಲೂ ಇವ್ರು ಕಾಣಿಸ್ಕೊಂಡಿದ್ದಾರೆ. ಇವರು ಈ ಸತಿ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಇವ್ರ ಹೆಸರು ಕೇಳಿ ಬರ್ತಿದೆ. ಈಗ ಸದ್ಯಕ್ಕೆ ಇವ್ರ ಹೆಸರುಗಳೆಲ್ಲ ಕೇಳಿ ಬರ್ತಾ ಇದೆ, ಬಿಗ್ ಬಾಸ್ ಮನೆಯೊಳಗಡೆ ಬರ್ಬೋದು ಅಂತ. ಮತ್ತೆ ಇನ್ನು ಕಾಮನ್ ಪೀಪಲ್ಲು ಬರ್ತಾರೆ. ಎಷ್ಟೋ ಜನ ವಿಡಿಯೋಗಳು ಮಾಡಿ ಕಳಿಸ್ತಾರೆ. ಆದರೆ ಇವರು ಕೆಲವು ಜನನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅವರು ಯಾವ ರೀತಿ ಇರ್ತಾರೆ ಕಾದು ನೋಡೋಣ. ಬಿಗ್ ಬಾಸ್ ಸೆಪ್ಟೆಂಬರಲ್ಲಿ ಶುರು ಆಗ್ಬೋದು. ಈ ಸತಿ ಸ್ವಲ್ಪ ಬೇಗ ಶುರು ಆದರೂ ಆಗ್ಬೋದು. ಯಾಕಂದರೆ ಈಗಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಸತಿ ಬೇಗ ಶುರು ಆಗತ್ತೆ ಅಂತಲೂ ಹೇಳಿದ್ದಾರೆ. ಅಲ್ಲಿವರೆಗೂ ತುಂಬ ಹೆಸರುಗಳು ಕೇಳಿ ಬರ್ತಾನೆ ಇರುತ್ತೆ. ಇವ್ರುಗಳಲ್ಲಿ ಯಾರ್ಯಾರು ಬಿಗ್ ಬಾಸ್ ಮನೆ ಒಳಗಡೆ ಬರ್ಬೋದು ಅಂತ ಬಿಗ್ ಬಾಸ್ ಶುರು ಆದಮೇಲೆ ಗೊತ್ತಾಗತ್ತೆ. ಬಿಗ್ ಬಾಸ್ 13 ಬಗ್ಗೆ ನಾನೆಲ್ಲ ಮಾಹಿತಿಗಳು ನಿಮಗೆ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ ಸ್ಪರ್ಧಿಗಳು ನೋಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಕಮೆಂಟ್ ಮಾಡಿ.